ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಗುರುಬಂಧುಗಳಿಗೆ ಪ್ರಣಾಮಗಳು. ಇಂದಿನ ಗುರುವಾಣಿಯಲ್ಲಿ ಮಂಗಳೂರು ಬಜ್ಜಿಯನ್ನು ಕೊಟ್ಟ ಗುರುನಾಥರು. ಒಮ್ಮೆ ತಮ್ಮ ತಂಗಿಯನ್ನು ನೋಡಲು ಮೈಸೂರಿಂದ ತೆರಳಿದ ನೆಲಮಂಗಲದ ದಂಪತಿಗಳನ್ನು ಗುರುನಾಥರ ವಿಚಾರವನ್ನು ಅವರ ತಂಗಿಯಿಂದ ತಿಳಿದು ಗುರುನಾಥರು ಮೈಸೂರಲ್ಲೇ ಇರುವ ವಿಚಾರ ಕೇಳಿ ಗುರುನಾಥರ ದರ್ಶನ ಮಾಡಿದಾಗ ಗುರುನಾಥರು ಆ ಮಹಿಳೆಗೆ, ಏನು ನಿಮ್ಮ ಯಜಮಾನರಿಗೆ ಕಾವೇರಿ ಗಲಾಟೆಯಲ್ಲಿ ಮಚ್ಚಿಂದ ಏಟೇನಾದರೂ ಬಿದ್ದ ಕಲೆ ಇದೆಯೇ ಎಂದಾಗ ಹೌದೆಂದರು. ಆ ನಂತರ ಆ ಮಹಿಳೆಗೆ 3 ಮಂಗಳೂರು ಬಜ್ಜಿಯನ್ನು ಕೊಟ್ಟ ಗುರುನಾಥರು ತಕ್ಷಣವೇ ತಿನ್ನಲು ಹೇಳಿ ಅವರಿಗೆ, ನಿಮ್ಮ ಇಂಥ ಸಂಬಂಧಗಳಿಗೆ ಸಕ್ಕರೆ ಅಚ್ಚು ಅಂದರೆ ತುಂಬ ಇಷ್ಟ, ಮಾಡಿಕೊಂಡು ಹೋಗಿ ಕೊಡಿ ಎಂದು ಹೇಳಿ, ನೀವು ನನ್ನನ್ನು ನೋಡಲೆಂದನು ಬಂದವರಲ್ಲ, ತಂಗಿಯವರ ಮನೆಗೆ ಬಂದಾಗ ವಿಚಾರ ತಿಳಿದು ಮಂಗಳೂರು ಬಜ್ಜಿಯನ್ನು ಏಕೆ ತಿನ್ನಿಸಿದರೆಂದು ಅವರಿಗೆ ಇದುವರೆಗೂ ತಿಳಿದಿಲ್ಲವಾದರೂ ಅಂದಿನಿಂದ ಇದುವರೆಗೂ ಅವರಿಗೆ ಮನೆಯ ಸುತ್ತಲಿನ ಅನ್ಯ ಮತಸ್ಥರಿಂದ ಮೊದಲಾಗುತ್ತಿದ್ದ ಯಾವ ರೀತಿಯ ತೊಂದರೆಯೂ ಇಲ್ಲವಂತೆ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಗುರುವಾಣಿಯಲ್ಲಿ ಸೌತೆಕಾಯಿ ಗೊಜ್ಜು ಇಷ್ಟೆಲ್ಲ ಕೆಲಸ ಮಾಡಿಸುತ್ತಲ್ವೇ? ಗುರುನಾಥರು ತಮಗೆ ಹಿಂದೆ ಯಾವಾಗಲೂ ಸಹಾಯ ಮಾಡಿದ ವ್ಯಕ್ತಿಯನ್ನಾಗಲಿ, ಹಾಗೆಯೇ ಯಾರಾದರೂ ಊಟ ಬಡಿಸಿದ್ದನ್ನು, ನೀರು ಕೊಟ್ಟಿದ್ದನ್ನು ಕೂಡ ಜ್ಞಾಪಕ ಇಟ್ಟುಕೊಂಡು ಅವರಿಗೆ ಅವರ ಕಷ್ಟದಲ್ಲಿ ಸಹಾಯ ಮಾಡುತ್ತಿದ್ದರು. ಒಂದು ತುತ್ತು ಅನ್ನ ಹಾಕಿದವನನ್ನು ಭಗವಂತನೇ ಆಗಿರುತ್ತಾನೆ. ಭಗವಂತನು ಯಾವುದೋ ವ್ಯಕ್ತಿಯ ಮೂಲಕ ಈ ಕಾರ್ಯವನ್ನು ಜರುಗಿಸಿರುತ್ತಾನೆ. ನಾವು ಆ ವ್ಯಕ್ತಿಗೆ ಗೌರವ ಕೃತಜ್ಞತೆ ಸೂಚಿಸಿದಲ್ಲಿ ಅದು ಅವನಿಗೆ ಮುಟ್ಟುತ್ತದೆ ಎನ್ನುತ್ತಿದ್ದರು. ಮೇಲುನೋಟಕ್ಕೆ ಕಾರ್ಯ ಮಾಡುವ ಕೈ ಬೇರೆಯಾಗಿ ಕಂಡರೂ ಅದನ್ನು ಮಾಡಿಸುವ ಆ ಭಗವಂತನ ಕೈ ಅದರ ಶಕ್ತಿಯಾಗಿರುತ್ತದೆ. ನಾವು ಯಾವಾಗಲೂ ಅವನಿಗೆ ಚಿರಋಣಿಯಾಗಿರಬೇಕು ಎಂದು ಹೇಳುತ್ತಿದ್ದರು. ಒಮ್ಮೆ ಚಿಕ್ಕಮಗಳೂರಿನಲ್ಲಿ ಒಬ್ಬರ ಮನೆಗೆ ಗುರುನಾಥರು ಯಾವುದೋ ಕಾರ್ಯನಿಮಿತ್ತ ಹೋಗಿದ್ದಾಗ ಅವರ ಪಕ್ಕದ ಮನೆಯ ಹೆಂಗಸೊಬ್ಬರು ಗುರುನಾಥರಿಗೆ ಬಂದು ನಮಸ್ಕರಿಸಿ, ನಮ್ಮ ಮನೆಗೆ ಬನ್ನಿ, ಊಟ ಮಾಡಿ ಹೋಗಿರುವಂತೆ ಎಂದು ಪ್ರಾರ್ಥಿಸಿಕೊಂಡಾಗ ಗುರುನಾಥರು ಒಪ್ಪಿ ತನ್ನೊಂದಿಗಿದ್ದ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಆ ಮಹಿಳೆಯ ಮನೆಗೆ ನಡೆದರು. ಆ ಮಹಿಳೆಯು ಒಂದು ಚಿಕ್ಕ ಪಾತ್ರೆಯಲ್ಲಿ ಅನ್ನ ಮಾಡಿಕೊಂಡಿದ್ದರು. ಗುರುಗಳು ಮನೆಗೆ ಹೋದೊಡನೆಯೇ ಊಟಕ್ಕೆ ಸಾರು ಮಾಡಲು ಬೇಳೆ ಖಾಲಿಯಾಗಿತ್ತು. ಇದ್ದ ಸೌತೆಕಾಯಿಯನ್ನು ಹೆಚ್ಚಿ ಗೊಜ್ಜು ಮಾಡಿ ಅನ್ನ ಸ್ವಲ್ಪ ಕಡಿಮೆಯಾಗಬಹುದೇನೋ ಎಂಬ ಭಾವನೆಯಿಂದ ಪಕ್ಕದ ಮನೆಯಲ್ಲಿ ಅನ್ನ ಕೇಳೋಣ ಎಂದುಕೊಂಡು ಗುರುನಾಥರ ಬಗ್ಗೆ ಆಕೆಗೆ ಆಗ ತಿಳಿದಿರದ ಕಾರಣ ಅನುಮಾನದಿಂದಲೇ ಬಂದ ಇಬ್ಬರು ಅತಿಥಿಗಳಿಗೂ ಊಟ ಬಡಿಸಿದರಂತೆ. ಅವರು ಹೊಟ್ಟೆ ತುಂಬ ಉಂಡು ನಂತರವೂ ಆ ಮಹಿಳೆಗೆ ಸಾಕಾಗುವಷ್ಟು ಅನ್ನ ಮಿಕ್ಕಿದ್ದನ್ನು ಕಂಡು ಅತ್ಯಾಶ್ಚರ್ಯ. ಆಗ ಆ ಮಹಿಳೆಗೂ ಊಟ ಮಾಡಲು ತಿಳಿಸಿದ್ದ ಗುರುನಾಥರು ಆ ಮಹಿಳೆಯ ಊಟವಾದ ನಂತರ ತುಂಬ ಸಂತೋಷವಾಯಿತು. ತಾಯಿ, ಇನ್ನು ಮುಂದೆ ನಿನಗೆ ಯಾವಾಗಲೂ ಬೇರೆಯವರ ಮನೆಗೆ ಹೋಗಿ ಅನ್ನ ಕೇಳಿ ತರುವ ಪ್ರಮೇಯವೇ ಬರುವುದಿಲ್ಲ ಎಂದು ಹರಸಿದರಂತೆ. ಇದಾದ ನಂತರ ಆ ಮಹಿಳೆಯು ಸಕರಾಯಪಟ್ಟಣಕ್ಕೆ ಗುರುನಾಥರನ್ನು ಕಾಣಲು ಹೋಗಿದ್ದಾಗ ಕರೆದು ಆಧರಿಸಿ, ಆ ದಿನ ಸೌತೆಕಾಯಿ ಗೊಜ್ಜು ತುಂಬ ಚೆನ್ನಾಗಿತ್ತು ಎಂದು ಹೇಳಿ ಅವರ ತೊಂದರೆಗೆ ನಿವಾರಣೆ ಸೂಚಿಸಿದ್ದಲ್ಲದೆ ಅವರ 3 ಹೆಣ್ಣು ಮಕ್ಕಳು ಮದುವೆಯನ್ನು ಅತೀ ಸುಲಭದಲ್ಲಿ ಮುಗಿಸಿಕೊಟ್ಟರು ಗುರುನಾಥರು. ಅವರನ್ನು ಕಂಡಾಗಲೆಲ್ಲ ಸೌತೆಕಾಯಿ ಗೊಜ್ಜು ಇಷ್ಟೆಲ್ಲ ಕೆಲಸ ಮಾಡಿಸಿತಲ್ವೇ ಎಂದು ತಮಾಷೆ ಮಾಡುತ್ತಿದ್ದರು. ಇಂದಿಗೂ ಅವರು ಆನಂದದಿಂದ ಇರುವವರಲ್ಲದೆ ಸದಾ ಯಾವುದಾದರೊಂದು ತತ್ಕಾರ್ಯಗಳಲ್ಲಿ ತೊಡಗಿಕೊಂಡಿರುತ್ತಾರೆ. ಗುರುಭ್ಯೋ ನಮಃ.
ಇಂದಿನ ಗುರುವಾಣಿಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಗುರುಬಂಧುಗಳೇ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಗುರುಭ್ಯೋ ನಮಃ. ವಂದನೆಗಳು.